ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಿಮ್ಮ ಸುಧೀಂದ್ರ ತೀರ್ಥ ಮಾಡುವ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ ಫಲ ಚಾನೆಲ್ಗೆ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಧನು ರಾಶಿಯವರ ಯುಗಾದಿಯ ಹೊಸ ವರ್ಷದ ಸಂಪೂರ್ಣ ಭವಿಷ್ಯವನ್ನ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋವನ್ನು ನೋಡುವ ಮುಂಚೆ ಈ ವಿಡಿಯೋನ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ವರ್ಷದ ಆರಂಭದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತಹ ಗುರು 6ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಈ ಶತ್ರುಗಳ ಮೇಲೆ ಜಯವನ್ನು ತಂದುಕೊಡ್ತಾನೆ. ಶನಿಯು 3ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಧೈರ್ಯ ಹೆಚ್ಚಾಗ್ತದೆ. ದೀರ್ಘಕಾಲದ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವ ಕಾಲ ಇದು. ರಾಹು 4ನೇ ಮನೆಯಲ್ಲಿ ಇರುವುದರಿಂದ ಸುಖ ಸಂತೋಷದಲ್ಲಿ ಏರಿಳಿತ ಕಾಣ್ತದೆ. ನಿಮ್ಮ ಶಿಕ್ಷಣದ ವಿಚಾರವಾಗಿ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಪ್ರಗತಿ ಕಂಡು ಬರ್ತದೆ. ಹಠ ಹಿಡಿದು ಓದುವ ಮುನ್ನ ನಿಮಗೆ ಯಶಸ್ಸು ಸಿಗ್ತದೆ. ಸಾಹಸ ಕಲೆಯಲ್ಲಿ ಆಸಕ್ತಿ ಇರೋರಿಗೆ ರಾಷ್ಟ್ರ ಮಟ್ಟದ ಅವಕಾಶವನ್ನು ಸಿಗ್ತದೆ. ಉನ್ನತ ಶಿಕ್ಷಣದ ಬಗ್ಗೆ ಶ್ರಮಿಸುವವರಿಗೆ ಅಡೆತಡೆಗಳು ನಿವಾರಣೆ ಆಗ್ತವೆ. ಇನ್ನು ನಿಮ್ಮ ಆರ್ಥಿಕ ವಿಚಾರವಾಗಿ ನೋಡೋದಾದ್ರೆ ಹಳೆಯ ಹೂಡಿಕೆಗಳಿಂದ ನಿಮಗೆ ಲಾಭ ಸಿಗ್ತವೆ. ಕೋರ್ಟು ಕಚೇರಿಗಳಿಂದ ನಿಮಗೆ ಜಯ ಸಿಗುವಂತಹ ಸಾಧ್ಯತೆ ಇವೆ. ನಿಮ್ಮ ಮನೆಯ ಅಲಂಕಾರಕ್ಕಾಗಿ ನಿಮಗೆ ಖರ್ಚಾಗುವಂತದ್ದು ಮತ್ತು ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ಕೆಲಸದ ಜಾಗದಲ್ಲಿ ನಿಮಗೆ ಪ್ರಭಾವ ಹೆಚ್ಚಾಗ್ತದೆ. ಯಾರೆಲ್ಲ ಹೊಸ ಕೆಲಸದ ಬಗ್ಗೆ ಹುಡುಕಾಡ್ತಾ ಇದ್ದೀರಾ ಅವರಿಗೆ ಒಂದು ಒಳ್ಳೆ ಸುದ್ದಿ ಸಿಗುವಂತದ್ದಿದೆ. ಸ್ವಂತ ಉದ್ಯೋಗ ಮಾಡುವವರಿಗೆ ಇದು ಒಳ್ಳೆ ಸುವರ್ಣಾವಕಾಶ. ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದ್ರೆ ಪ್ರೇಮಿಗಳ ಮಧ್ಯದಲ್ಲಿ ಪರಸ್ಪರ ತಿಳುವಳಿಕೆ ಹೆಚ್ಚಾಗ್ತದೆ. ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಈ ವರ್ಷ ನಿಮಗೆ ಒಳ್ಳೆ ಸಮಯ. ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸವನ್ನು ಕೈಗೊಳ್ತೀರಾ. ಮನೆಯಲ್ಲಿ ನಡೆಯುವ ಶುಭ ಕಾರ್ಯಕ್ರಮಗಳಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿದೆ. ಹಿರಿಯರ ಬೆಂಬಲ ನಿಮಗೆ ಸದಾಕಾಲ ಇರುತ್ತದೆ. ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ ಆರೋಗ್ಯದ ಸ್ಥಿತಿ ಸುಧಾರಿಸುತ್ತದೆ. ಯಾವುದೇ ಕೆಲಸ ಮಾಡಬೇಕಂದ್ರೂ ಕೂಡ ನೀವು ಉತ್ಸಾಹದಿಂದ ಕೆಲಸ ಮಾಡ್ತೀರಾ. ಕಣ್ಣು ಮತ್ತು ಕಾಲಿಗೆ ಸಂಬಂಧಪಟ್ಟ ನೋವು ಕಾಣಿಸ್ಕೊಳ್ಬಹುದು. ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಮಾನಸಿಕ ಆರೋಗ್ಯ ಗಟ್ಟಿಯಾಗ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 3, 7, 9. ಅದೃಷ್ಟ ಬಣ್ಣ ಹಳದಿ ಮತ್ತು ಬಂಗಾರದ ಬಣ್ಣ. ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡಿ ಹಳದಿ ಹೂವನ್ನು ದೇವರನ್ನು ಅರ್ಪಣೆ ಮಾಡಿ. ಧನು ರಾಶಿಯವರೇ, ನಿಮ್ಮ ದೂರದೃಷ್ಟಿ ಮತ್ತು ಪ್ರಾಮಾಣಿಕತೆಯ ಈ ವರ್ಷದ ನಿಮಗೆ ಯಶಸ್ಸಿನ ಮೆಟ್ಟಲು. ಇದು ಆಗಿತ್ತು ಧನು ರಾಶಿಯವರ ಯುಗಾದಿ ವರ್ಷದ ಸಂಪೂರ್ಣ ಭವಿಷ್ಯ. ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ಪರಿಹಾರಕ್ಕಾಗಿ ಕೆಳಗಡೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.